ಕೆಲವು ಮಾಹಿತಿಗಳನ್ನು ತುಂಬ ತಿಳ್ಕೊಂಡ್ರೆ ನನಗೂ ಸಮಸ್ಯೆ, ನಿಮಗೂ ಸಮಸ್ಯೆ. ಎಷ್ಟು ತಿಳ್ಕೊಬೇಕು ಅಷ್ಟು ತಿಳ್ಕೊಳ್ಳಿ, ಎಷ್ಟು ಸೇಫ್ಟಿಯಾಗಿ ಸೆಕ್ಯೂರಾಗಿ ಇಟ್ಕೊಬೇಕು ಅಷ್ಟು ಇಟ್ಕೊಂಡ್ರೆ ಸಾಕು. ಜಾಸ್ತಿ ತಿಳ್ಕೊಂಡು ಜಾಸ್ತಿ ಕುತೂಹಲ ಮೂಡಿಸ್ಕೊಂಡ್ರಿ ಅಂದಾಗ ಸೊಸೈಟಿಯವರು, ಈ ಡೆವಲಪರ್ಗಳು ಲೇಔಟ್ ಮಾಡ್ತಾರೆ, ಫಾರ್ಮೇಷನ್ ಮಾಡ್ತಾರೆ, ಖಾತಾ ಮಾಡ್ತಾರೆ, ಆಯಿತು. ಆದರೆ ರಿಜಿಸ್ಟ್ರೇಷನ್ ಮಾಡುವಾಗ ಯಾರು ಪವರ್ ಇದೆಯೋ ಅವ್ರು ಬಂದು, ಯಾರು ಮಾಲೀಕರಿದ್ದಾರೋ ಅವ್ರು ಬಂದು ರಿಜಿಸ್ಟ್ರ್ ಮಾಡಿಕೊಡ್ಬೇಕಲ್ವ. ಅದು ಬಿಟ್ಬಿಟ್ಟು ನಾನು ತುಂಬ ಬ್ಯುಸಿಯಾಗಿದ್ದೀನಿ, ನನ್ನ ರೆಪ್ರೆಸೆಂಟೇಟಿವ್ ಬಂದು ನಿಮಗೆ ರಿಜಿಸ್ಟ್ರ್ ಮಾಡಿಕೊಡ್ತಾರೆ ಅಂತಾರೆ. ಅಲ್ಲ, ಏನು ಓನರ್ಶಿಪ್ ರೈಟ್ಸ್ ಇದೆ ನಿಮಗೆ, ಆ ಓನರ್ಶಿಪ್ ರೈಟ್ಸ್ ಅವ್ರು ಬಂದು ರಿಜಿಸ್ಟ್ರ್ ಮಾಡಿಕೊಟ್ರೇನೆ ಆ ಒಂದು ಡಾಕ್ಯುಮೆಂಟ್ಗೆ ವ್ಯಾಲಿಡ್ ಅಲ್ವಾ. ಅಟ್ಲೀಸ್ಟು GPA ಪವರ್ ಆಫ್ ಅಟರ್ನಿ ಹೋಲ್ಡರ್ನ ಕಳಿಸ್ತಾ ಇದ್ದೀರಾ, ನೀವು ಮಾಲೀಕರಾಗಿರುವಾಗ ಆ ಡಾಕ್ಯುಮೆಂಟಲ್ಲಿ ನಿಮ್ಮದು ಒಂದು ಸಿಗ್ನೇಚರ್ ಬಿದ್ದರೆ ಎಷ್ಟು ಚೆನ್ನಾಗಿರುತ್ತೆ. ಕೆಲವು ಡಾಕ್ಯುಮೆಂಟ್ಗಳಲ್ಲಿ ಪವರ್ ಕೊಡ್ತಾ ಇರೋರು ಹಾಗೂ ರಿಜಿಸ್ಟ್ರೇಷನ್ಗೆ ಪವರ್ ತಗೊಂಡಿರೋರ್ದು ಇಬ್ಬರದ್ದು ಸಿಗ್ನೇಚರ್ಗಳಿರ್ತವೆ. ಈ ರೀತಿ ಡೆವಲಪರ್ಗಳು, ಸೊಸೈಟಿಯವರು ಯಾಕೆ ಮಾಡಲ್ಲ? ಒಂದು ಲೇಔಟ್ ಫಾರ್ಮೇಷನ್ ಮಾಡುವಾಗ ಜಮೀನ್ದಾರನೇ ಬೇರೆ ಇರ್ತಾನೆ, ಸೊಸೈಟಿನೇ ಬೇರೆ ಇರ್ತಾರೆ, ಡೆವಲಪರೇ ಬೇರೆ ಇರ್ತಾರೆ. ಈ ರೀತಿ 3 ಜನ ಇರುವಾಗ 3 ಜನದ್ದು ಡಾಕ್ಯುಮೆಂಟಲ್ಲಿ ಸಿಗ್ನೇಚರ್ ಬರಬೇಕೋ ಬೇಡವೋ? ಇವು 3 ಜನನೂ ಇಲ್ಲದೆ ಸ್ಪೆಷಲ್ ಪವರ್ ಆಫ್ ಅಟರ್ನಿ ಹಾಕ್ಬಿಟ್ಟು ಅವ್ನು ಬಂದು ರಿಜಿಸ್ಟರ್ ಮಾಡಿಕೊಡ್ತಾನೆ. ಇದು ಎಷ್ಟು ವ್ಯಾಲಿಡು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಉದಾಹರಣೆಗೆ ಒಬ್ಬ ಸೈಟ್ ಓನರ್ ಇರ್ತಾನೆ, ಆಯ್ತಾ? ಅವನೇನು ಮಾಡ್ತಾನೆ, ಬಿಗೆ GPA ಕೊಡ್ತಾನೆ. ಏನಂತ, ಈ ಥರ ಸೈಟ್ ಇದೆ, ಈ ಸೈಟ್ನ ನೀನು ಏನು ಮಾಡ್ತೀಯೋ ಅದು ಮಾಡ್ತೀಯೋ ಇದು ಮಾಡ್ತೀಯೋ ಅಂತೆಲ್ಲ ಒಂದು ಕಂಡೀಷನ್ ಹಾಕ್ಬಿಟ್ಟು ಒಂದು ಪವರ್ ಆಫ್ ಅಟರ್ನಿ ಕೊಡ್ತಾನೆ. ರಿಜಿಸ್ಟರ್ಡ್ ಪವರ್ ಆಫ್ ಅಟರ್ನಿ ಇರಲಿ, ಏನೇ ಮಾಡಿದ್ರೂ ನನ್ನ ಮುಖಾಂತರ ಮಾಡಬೇಕು ಅನ್ನುವ ಒಂದು ಸೆಂಟೆನ್ಸ್ನಲ್ಲಿ ಮೆನ್ಷನ್ ಮಾಡಿರ್ತಾನೆ. ಸೊ ಬಿನು ತಗೊತಾನೆ ಪವರ್ನ, ಸಿಗೆ ಮಾರ್ತಾನೆ. ಸೊ ಮಾರುವಾಗ ಇಲ್ಲಿ ಏನಪ್ಪ ಆಗುತ್ತೆ ಅಂದಾಗ ವೆಂಡರು, ಸೊ ಪರ್ಚೇಸರು, ವೆಂಡರ್ ಕಾಲಮಲ್ಲಿ ಫಸ್ಟು ಹೆಸರು ಬರೋದೆ ಸೈಟ್ ಓನರ್ದು, ಆಮೇಲೆ GPA ಹೋಲ್ಡರ್ದು ಹೆಸರು ಬರೋದು. ನಾನು ಸೈಟಿನ ಮಾಲೀಕರಾದ ಇವರಿಂದ GPA ಹೋಲ್ಡರ್ ಪ್ರತಿನಿಧಿಯಾಗಿದ್ದೀನಿ, ನಾನು ಇವರಿಗೆ ಮಾರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಈ ಥರ ಒಂದು ಡಾಕ್ಯುಮೆಂಟ್ನ ನೀವು ರಿಜಿಸ್ಟರ್ ಮಾಡ್ಕೊತೀರಾ, ಆಮೇಲೆ ನಿಮ್ಮ ಡಾಕ್ಯುಮೆಂಟಲ್ಲಿ GPA ತಗೊಂಡಿರೋನ್ಗೇನೆ ಕಾಸು ಕೊಡ್ತೀರಾ. ಮಾಲೀಕನ ಹೆಸರು ಯಾಕೆ ಆಗ್ತಿದ್ದಾನೆ ಅಂತ ಯಾರು ಕೇಳೋದೇ ಇಲ್ಲ. ಎಷ್ಟೋ ಸೈಟ್ಗಳಲ್ಲಿ, ಎಷ್ಟೋ ಸೊಸೈಟಿ ಸೈಟ್ಗಳಲ್ಲಿ, ಎಷ್ಟೋ ಡೆವಲಪರ್ ಮಾಡಿರೋ ಸೈಟ್ಗಳಲ್ಲಿ ಈ ಥರ ಮೆನ್ಷನ್ ಮಾಡಿರ್ತಾರೆ. BDA ಸೈಟ್ನ ತುಂಬ ಜನ ಯಾಕೆ ಮುಗಿಬಿದ್ದು ತಗೊತಾರೆ ಅಂದಾಗ ಲ್ಯಾಂಡ್ ಓನರಿಂದ ಕ್ಲಿಯರೆನ್ಸ್ ಆಗಿರುತ್ತೆ. ಅದಷ್ಟೇ ಅಲ್ದಿರೆ BDA ಏನಪ್ಪ ಅಂದಾಗ ಲೀಸ್ ಕಮ್ ಸೇಲ್ ಅಗ್ರಿಮೆಂಟ್ ಆಗಲಿ ಅಥವಾ ಸೇಲ್ ಡಿಡಿ ಆಗಲಿ, ಡೈರೆಕ್ಟಾಗಿ BDA ಅಧಿಕಾರಿನೇ ಬಂದು ನಿಮಗೆ ಸೇಲ್ ಡೀಡಲ್ಲಿ ಫೋಟೋ ಕೊಟ್ಟು ಸೈನ್ ಹಾಕಿ ಹೋಗ್ತಾರೆ. ಈ ಥರದ ಅಧಿಕಾರಿ ಬಂದು ಸೈನ್ ಹಾಕಿದ್ದೀನಿ ಅಂತ ಅಲ್ವರಾ? ಇದೇ ಒಂದು ಕರ್ನಾಟಕ ಹೌಸಿಂಗ್ ಬೋರ್ಡಲ್ಲಿ ಒಂದು ಸೈಟ್ನ ನೀವು ತಗೊತೀರಾ ಅಂದಾಗ ಸೇಮ್ ಸೇಲ್ ಅಗ್ರಿಮೆಂಟ್ ಬರುತ್ತೆ, ಹಾಗೆ ಸೇಲ್ ಡೀಡ್ ಬರುತ್ತೆ. ಆದರೆ ಯಾವುದೇ ಅಧಿಕಾರಿನೂ ನಿಮ್ಮ ಡಾಕ್ಯುಮೆಂಟಿಗೆ ಬಂದು ಫೋಟೋ ಕೊಡಲ್ಲ, ಲೆಟ್ರ್ ಕೊಟ್ಬಿಡ್ತಾರೆ, ನಿಮ್ಮದೇ ಫೋಟೋ ಬೀಳುತ್ತೆ, ಆದರೆ ಸಿಗ್ನೇಚರು, ಸೀಲು ಎಲ್ಲ ಹಾಕ್ಕೊಟ್ಟಿರ್ತಾರೆ. ಯಾಕಂದರೆ ಕರ್ನಾಟಕ ಹೌಸಿಂಗ್ ಬೋರ್ಡಲ್ಲಿ ಸೈಟ್ ತೊಗೊಂಡಿರೋರು ಗೊತ್ತಿರುತ್ತೆ, BDAಲಿ ಸೈಟ್ ತೊಗೊಂಡಿರೋರು ಗೊತ್ತಿರುತ್ತೆ. ಸೊ ಈ ಎರಡೂ ಡಿಪಾರ್ಟ್ಮೆಂಟು ಸರ್ಕಾರದಲ್ಲೇ ವ್ಯತ್ಯಾಸಗಳನ್ನ ನಾನು ನಿಮಗೆ ಹಂಚ್ಕೊಳ್ತಾ ಇದ್ದೀನಿ. ಹೀಗಿರುವಾಗ ಕರ್ನಾಟಕ ಹೌಸಿಂಗ್ ಬೋರ್ಡು ಹಾಗೂ BDAದೇ ಹೀಗಿರುವಾಗ ನೀವು ಒಂದು ಸೊಸೈಟಿ ಅಥವಾ ಒಬ್ಬ ಡೆವಲಪರಿಂದ ಒಂದು ಪ್ರಾಪರ್ಟಿನ ತಗೊಂತೀರಾ ಅಂದಾಗ ಆ ಡೆವಲಪರು, ಆ ಸೊಸೈಟಿ ಏನೆಲ್ಲ ರೂಲ್ಸ್ಗಳಿದೆ, ಲ್ಯಾಂಡ್ ಅವನ ಹೆಸರಲ್ಲಿ ಆಗಿದೆಯೋ, ಸೊಸೈಟಿ ಹೆಸರಲ್ಲಿ ಇದೆಯೋ, ಪರ್ಮಿಷನ್ ಯಾರ ಹೆಸ್ರಿಗೆ ತಗೊಂಡಿದ್ದಾರೆ, ಪ್ಲ್ಯಾನ್ ಯಾರ ಹೆಸ್ರಿಗೆ ಆಗಿದೆ, ಏನೋ ಇಂಡಿವಿಜುವಲ್ ಖಾತಾ ಮಾಡಿದಾರಾ ಮಾಡಿಲ್ವಾ, ಡೈರೆಕ್ಟಾಗಿ ಅವರೇ ಬಂದು ಮಾರ್ತಾರಾ, ಎಷ್ಟು ಸ್ಲ್ಯಾಬ್ಗಳಿದೆ, ಇದನ್ನೆಲ್ಲ ಮಾರ್ಕೆಟಿಂಗ್ ಮಾಡುವ ಪ್ರತಿನಿಧಿಗಳು ಎಕ್ಸ್ಪ್ಲೈನ್ ಮಾಡೋದೇ ಇಲ್ಲ. ನಿಮಗೆ ಯಾಕೆ ಸರ್ ತಲೆ ಕೆಡಿಸ್ಕೊಂಬಿಡಿ, ಸೇಲ್ ಡೀಡ್ ಮಾಡಿಕೊಡೋ ಜವಾಬ್ದಾರಿ ನಮ್ಮದು, ನಮ್ಮ ಕಡೆಯಿಂದ ಸೇಲ್ ಡೀಡ್ ಆಗುತ್ತೆ. ಆದರೆ ಹೆಂಗಾಗುತ್ತೆ ಇದು ಮುಖ್ಯ ಅಲ್ವಾ? ಎಷ್ಟೋ ಸೇಲ್ ಡೀಡ್ಗಳಲ್ಲಿ ನನಗೆ ಗೊತ್ತಿರೋಂಗೆ ಹೇಳ್ತಾ ಇರೋದು, ಲ್ಯಾಂಡ್ ಓನರ್ ಸಿಗ್ನೇಚರ್ ಹಾಕಲ್ಲ, ಡೆವಲಪರ್ ಸಿಗ್ನೇಚರ್ ಹಾಕಲ್ಲ, ಸೊಸೈಟಿ ಮೆಂಬರ್ ಸಿಗ್ನೇಚರ್ ಹಾಕಲ್ಲ, ಯಾರೋ ಒಬ್ಬ ಸ್ಪೆಷಲ್ ಪವರ್ ಆಫ್ ಅಟರ್ನಿ ಹೋಲ್ಡರ್ ಅಂತ ಬಂದು ಅವ್ನು ಸೈನ್ ಹಾಕ್ತಾನೆ.
ಅಂಥ ಪ್ರಾಪರ್ಟಿಗಳನ್ನ ನೀವು ಸೇಲ್ ಡೀಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ. ಖಾತಾಗದೆ ಯಾಕೆ ಸರ್ ಖಾತಾಗಿದೆಯಲ್ಲ ಅಂತ ಕೆಲವ್ರು ಅನ್ಬೋದು. ನಾಳೆ ದಿನ ಲೀಗಲ್ ಇಶ್ಯೂ ಬಂತು ಅಂದಾಗ ಯಾರೂ ಇಲ್ದಿರೋನ್ನ ಸ್ಪೆಷಲ್ ಅಪಾಯಿಂಟ್ ಮಾಡಿರೋನ್ನ ಸಿಗ್ನೇಚರ್ ಹಾಕೊಂಡಿದ್ದೀರಲ್ಲ, ನಾಳೆ ನಾನು ಗೊತ್ತೇ ಇಲ್ಲ ಈ ಟ್ರಾನ್ಸಾಕ್ಷನ್ ಅಂದಾಗ ಏನು ಮಾಡ್ತೀರಾ? ಇಲ್ಲಿ ಒಂದು ಡೌಟ್ ಬರ್ಬೋದು, ಅಲ್ಲ ಸರ್ ಸ್ಪೆಷಲ್ ಪವರ್ ಆಫ್ ಅಟರ್ನಿ ಹೋಲ್ಡ್ರು ಬಂದಿದ್ರು ನಾವು ದುಡ್ಡು ಸೊಸೈಟಿಗೆ ತಾನೇ ಕೊಟ್ಟಿರ್ತೀವಿ, ಡೆವಲಪರ್ಗೆ ತಾನೇ ಕೊಟ್ಟಿರ್ತೀವಿ ಅಂತ ನೀವು ಯೋಚನೆ ಮಾಡ್ತೀರಾ. ಇಷ್ಟು ಯೋಚನೆ ಮಾಡೋರು ಇಂದಿನ ವಿಡಿಯೋಲಿ ಶೇರಿಂಗ್ ಅಗ್ರಿಮೆಂಟ್ ಬಗ್ಗೆ ಕೆಲವು ಮಾಹಿತಿಗಳು ಹಾಗೂ ಕೆಲವು ಡಾಕ್ಯುಮೆಂಟ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಈ ವಿಡಿಯೋಲಿ ಕೆಲವು ಡಾಕ್ಯುಮೆಂಟ್ಗಳ ಬಗ್ಗೆ, ಕೆಲವು ಮಾರ್ಕೆಟಿಂಗ್ ಸ್ಟ್ರಾಟಜಿಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದರೆ ಕಮೆಂಟ್ ಮಾಡಿ ನಿಮಗೆ ಹೇಗನ್ನಿಸ್ತು ಅಂತ. ನೆಕ್ಸ್ಟ್ ವಿಡಿಯೋಲಿ ಇನ್ನೂ ಹೆಚ್ಚಿನ ಮಾಹಿತಿ ಇದೆ, ಕಂಟಿನ್ಯೂ ಆಗುತ್ತೆ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೊನೆಯದಾಗ ಒಂದು ಮಾತು, ಅಪ್ಪ ಅಮ್ಮನ ದುಡ್ಡು, ಅಪ್ಪ ಅಮ್ಮನ ಪ್ರಾಪರ್ಟಿನ ಮಾರ್ಬಿಟ್ಟು ನಿಮ್ಮ ಹೆಸರಲ್ಲಿ ಒಂದು ಪ್ರಾಪರ್ಟಿ ತಗೊಬೇಕು ಅಂತ ಯೋಚನೆ ಮಾಡಿ ಪ್ರಾಪರ್ಟಿ ತಗೊಂತೀರಲ್ಲ, ನಮ್ಮ ಅಪ್ರಾಣೆಗೂ ನಿಮ್ಮ ಹೆಸರಲ್ಲಿ ತಗೊಂಡಿರೋ ಪ್ರಾಪರ್ಟಿನ ನೀವು ಉಳಿಸ್ಕೊಳಕ್ಕಾಗಲ್ಲ. ಇದು ಬರ್ದಿಕ್ಕಳಿ.